ಅಲ್ಲೆಲ್ಲ ಹಲ್ಕ ಇದೆ ಅಂತಂದ್ರೆ ಇನ್ನು ಸಿನಿಮಾದಕ್ಕೂ ಬೀಪ್ಗಳು ಇರುತ್ತಾ ಅಂತ ಡೈಲಾಗ್ಸ್ ಗಳಲ್ಲಿ ಇರತ್ತೆ ಅನ್ಸುತ್ತೆ. ಐ ಥಿಂಕ್ ಇಲ್ ಬಿ ದೇರ್. ನನಗೆ ಮೇ ಬಿ ನಾನು ಹುಡುಗಿ ಅಂತ ಅಷ್ಟ್ ಹೇಳಿಲ್ಲ ಅನ್ಸುತ್ತೆ, ಬಟ್ ನನ್ಗನ್ಸಂಗ್ ಇರುತ್ತೆ. ಇರುತ್ತೆ, ಖಂಡಿತ ಇರುತ್ತೆ. ಪ್ರಮೋದ್ ಅವ್ರ ಜೋಡಿ ಒಂದೇ ಭಾಗ ಆಕ್ಚುಲ್ ಆಗಿ ನೀವು ಮೈಸೂರು ಅವ್ರ ಮಂಡ್ಯ, ಬಟ್ ನಟನಾಗಿ ಅವರು ಸೃಷ್ಟಿ ಮಾಡಿರುವಂತ ವೈಬ್ ತುಂಬಾ ಒಳ್ಳೆ ಒಂದು ಬೆಳವಣಿಗೆ ಆಕ್ಚುಲ್ ಆಗಿ. ನಿಮ್ಗೆ ಎಷ್ಟು ಖುಷಿ? ಇಲ್ಲ, ನಾನು ರತ್ನನ್ ಪ್ರಪಂಚ ನೋಡ್ದಾಗ್ಲೇನೆ ತುಂಬಾನೇ ಖುಷಿ ಪಟ್ಟಿದ್ದೆ ಅವ್ರಿಗೆ. ಅಂದ್ರೆ ತಿಂದ್ಬಿಟ್ಟಿದ್ರು ಆ ಕ್ಯಾರೆಕ್ಟರ್. ನಾನು ಹೇಳ್ದೆ ಅಯ್ಯೋ ಫಸ್ಟ್ ಹಾಫ್ ಒಂದ್ಸತಿ ಆಲ್ರೆಡಿ ನೋಡಿದ್ದೆ, ಸೆಕೆಂಡ್ ಟೈಮ್ ನೋಡಿದಾಗ ಅಂದೆ ಇಲ್ಲ ಬಿಡಿ ಸೆಕೆಂಡ್ ಹಾಫ್ ತಿಂದಾಕ್ಬಿಟ್ಟಿದ್ರೆ ಇನ್ನೇನಿಲ್ಲ ಸಿನಿಮಾ. ನಾನು ಆಲ್ರೆಡಿ ಒಂದ್ಸತಿ ನೋಡಿ ಎಂಬಾರಿಸ್ ಆಗ್ಬಾರ್ದು ಅಂತ 2ನೇ ಸತಿ ನೋಡಿದ್ದೆ ಅಂತ. ಐ ಮೀನ್ ಇವಾಗ ಆ ಸಿನಿಮಾಕ್ಕೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಇಟ್ಸ್ ನಾಟ್ ಈಸಿ ಅಂಡ್ ನನಗೆ ತುಂಬಾ ಡಿಸರ್ವಿಂಗ್ ಅಂತ ಅನಿಸ್ತು ನನ್ಗೆ ಅವ್ರ ಅವಾರ್ಡ್ ಬಂದಾಗ, ಉಮಾಶ್ರೀ ಅಮ್ಮಾಗ್ ಬಂದಾಗ. ಅಂಡ್ ಈಸ್ ಅ ವೆರಿ ಚಾಲೆಂಜಿಂಗ್ ಆಕ್ಟರ್. ನಾನು ಯೂಶಲಿ ಹೀರೋಗಳನ್ನ ರಿಪೀಟ್ ಮಾಡ್ತೀನಿ ಅಂತ ಒಂದು ನೋಷನ್ ಇದೆ, ಎಲ್ರು ನನ್ಗೆ ಅದೇ ಅಂತಾರೆ. ಬಟ್ ಇದು ಫಸ್ಟ್ ಟೈಮ್ ಅದನ್ನ ಬ್ರೇಕ್ ಮಾಡಿ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅವರೊಟ್ಟಿಗೆ. ಅಂಡ್ ಅವ್ರ ಜೊತೆ ಬಿಕಾಸ್ ಈಸ್ ಅ ವಂಡರ್ಫುಲ್ ಆಕ್ಟರ್, ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ ಇನ್ನೂ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಸೊ ಈ ಕಾಂಬಿನೇಷನ್ ನಾನು ಆಕ್ಚುಲಿ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಶಿವಣ್ಣ ಆಗ್ಲಿ, ವಿಜಯ್ ಸರ್ ಆಗ್ಲಿ, ನಿಮ್ಮ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು ನಟಿ ಮನಿ ಅಂತೇಳಿ. ಆ ತರದೊಂದು ಅವರ ಬಾಯಿಂದ ಮಾತು ಕೇಳೋದು ನಟಿಯಾಗಿ ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗುತ್ತೆ. ಐ ಮೀನ್ ಸುದೀಪ್ ಸರ್, ಶಿವಣ್ಣ ಸರ್, ದುನಿಯಾ ವಿಜಯ್ ಸರ್, ಇವ್ರು 3 ಜನನು ನನ್ನ ಜರ್ನಿಲಿ. ಸುದೀಪ್ ಸರ್ ಲವ್ ಮಾಕ್ಟೇಲ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅಂಡ್ ದುನಿಯಾ ವಿಜಯ್ ಸರ್ ಅಂಡ್ ಶಿವಣ್ಣ ಸರ್ ಬಡವರ ಹಾಸ್ಕಲ್ ಆಗ್ಲಿ, ಫಾದರ್ಗಾಗ್ಲಿ ಎಲ್ಲದಕ್ಕೂ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಆ ಸಿನಿಮಾಗೆ ದೊಡ್ಡವರು ಅಂತ ಅಂದಾಗ ಎಲ್ಲ ಚಿಕ್ಕ ಚಿಕ್ಕ ಸಿನಿಮಾ ಆಗ್ಲಿ ದೊಡ್ಡ ಸಿನಿಮಾ ಆಗ್ಲಿ ಒಟ್ಟಿಗೆ ನಿಂತ್ಕೊಳ್ಳೋದಿದೆಯಲ್ಲ, ನಮ್ಮ ಇಂಡಸ್ಟ್ರಿಲಿ ಅದ್ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲಾ ಇಂಡಸ್ಟ್ರಿಗಿಂತ ನಮ್ಮ ಇಂಡಸ್ಟ್ರಿಲಿ ಅಷ್ಟು ಒಗ್ಗಟ್ಟಾಗಿ ಇಷ್ಟು ದೊಡ್ಡವ್ರು ಬಂದು ನಿಂತ್ಕೊಂಡಾಗ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಆಲ್ಸೋ ದುನಿಯಾ ವಿಜಯ್ ಸರ್ ನಾವು ಒಟ್ಟಿಗೆ ಸೈಮಾಲ್ ಒಟ್ಟಿಗೆ ಹೋಗ್ತಾ ಇದ್ವಿ. ಯಾವಾಗ ಅವ್ರ ಎಕ್ಸ್ಪೀರಿಯನ್ಸಸ್ ಕೇಳ್ಕೊಂಡು ನನಗೆ ನಿಜವಾಗ್ಲೂ ಒಳಗೆ ಬರ್ತಿತ್ತು. ಅಂದ್ರೆ ಎಂತೆಂತ ಜರ್ನಿ ಇದೆ ಅವ್ರು ಇವತ್ತಿರೋ ಪೊಸಿಷನ್ಗೆ. ಐ ಥಿಂಕ್ ಕ್ರೇಜಿ ಆ ಜರ್ನಿ ಏನಿದೆ, ಅದರಿಂದಾನೇ ಅವ್ರು ಇವತ್ತು ಆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ. ಅವ್ರ ಬಾಯಲ್ಲಿ, ಶಿವಣ್ಣ ಬಾಯಲ್ಲಿ ಅಥವಾ ಸ್ನೀಪ್ಸ ಬಾಯಲ್ಲಿ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕಿಂತ ಖುಷಿ ಪಡೋ ವಿಷಯ ಬೇರೆ ಯಾವುದೂ ಇಲ್ಲ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಬ್ಲೆಸ್ಡ್. ದೊಡ್ಡ ಮಗಳ ತರ ಕಾಣ್ತಾರೆ. ಹೌದು, ಅದನ್ನು ಹೇಳ್ತಾ ಇರ್ತಾರೆ. ಸರ್ ಎಲ್ಲಾರ ಜೊತೆ ಸಿನಿಮಾ ಮಾಡ್ತೀರಾ, ನೀವು ನನ್ನನ್ನು ಸಜೆಸ್ಟ್ ಮಾಡಿದಾಗ ನನ್ನನ್ನು ಯಾಕೆ ಸರ್ ಸಿನಿಮಾಗೆ ಹಾಕೊಂಡಿಲ್ಲ ನೀವು ಅಂತ ಅಂದೆ. ಅಮ್ಮ ಬಾಯಿಲಿ ಬೈಬೇಡ ನನ್ಗೆ, ಎಲ್ಲರೂ ಮುಂದೆ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನೀನ್ ನನ್ನ ಮಗಳ ತರ ಇದ್ಯಾಕಂದ, ಹೆಂಗ್ ಮಾಡ್ಲಿ ನಿನ್ ಜೊತೆ ಸಿನಿಮಾ ಅಂತ ಅಂದ್ರು. ನಾನು ಅಯ್ಯಯ್ಯೋ ನೋಡಿ ಸರ್, ಈಗ ಆ ತರ ಹುಟ್ಟಿದ್ದು ತಪ್ಪಾಯ್ತಾ ಇವಾಗ ನಾನು ಅಂತ ರೇಗಿಸ್ತಾ ಇದ್ದೆ. ಬಟ್ ಇಲ್ಲ, ಐ ಫೀಲ್ ವೆರಿ ಹ್ಯಾಪಿ ವೆನ್ ಎವರ್ ಹಿ ಟೆಲ್ಸ್ ದಟ್. ಅದನ್ನು ಅಷ್ಟೇ ತುಂಬಾ ಸತಿ ಹೇಳ್ತಾ ಇರ್ತಾರೆ, ಇಲ್ಲ ಮಗಳೇ ನಿನ್ ಮದ್ವೆ ಆದ್ರೂ ನಿನ್ ಮನೆ ಚಪ್ರೆ ನಾನೇ ಹಾಕೋದು ಅಂತ ಹೇಳ್ತಾ ಇರ್ತಾರೆ. ಸೊ ಆ ತರ ಒಂದ್ ಸಪೋರ್ಟ್ ಸರ್ ಇಂದ ಬರೋದು, ಅವ್ರ ಬಾಯಿಂದ ಇದನ್ನ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನ್ ಕೇಳಲಿಲ್ಲ, ನೀವ್ ಹೇಳ್ಬಿಟ್ರಿ ಮದುವೆ ಆದಾಗ ಅಂತ ಹೇಳಿದ್ರು. ಮದುವೆ ಯಾವಾಗ ಅನ್ನೋದು? ಮದ್ವೆ ಆದಾಗ ಅಂತ ಅಂದು ನೀವು ಇವರೇ ಸ್ಟಾರ್ಟ್ ಮಾಡಿದ್ದು ಮತ್ತೆ ಯಾವಾಗ ಅಂತ. ಇಲ್ಲ, ಟೈಮ್ ಬಂದಾಗ ಒಳ್ಳೆ ಹುಡುಗ ಸಿಕ್ಕಿದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜಾಸ್ತಿ ಪ್ರೀತಿ ಸಿಕ್ಕಿದಾಗ ಖಂಡಿತ ಆಗ್ತೀನಿ. ಕೆರಿಯರ್ ವಿಚಾರಕ್ಕೆ ಬರೋದಾದ್ರೆ ಈ 2025 ಒಂದ್ ಒಳ್ಳೆ ವರ್ಷ ಆಗಿ ನಿಮ್ ಪಾಲು ಬಂದಿರೋದು. ಯಾಕಂದ್ರೆ ಫಾದರ್ ಇದೆ, ಈ ಸಿನಿಮಾಗ್ಲಿ ಇನ್ನು ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರೆಡಿ ಆಗ್ತಾ ಇದೆ. ಎಷ್ಟು ಖುಷಿ ಇದೆ ಅಂತ. ಸಿಕ್ಕಾಪಟ್ಟೆ ಬಿಸಿ ಆಗಿದೆ. ಸಿನಿಮಾ ಸ್ಟಾರ್ಟಿಂಗ್ ಫಾದರು, ಎಂಡಿಂಗ್ ಹಲ್ಕಾ ಡಾನು. ಸೊ ಮತ್ತೆ 26ಗೆ ಐ ಥಿಂಕ್ ಎಲ್ಲ ಒಟ್ಟಿಗೆ ಬರುತ್ತೆ. ಇಟ್ಸ್ ಬಿನ್ ಅ ಗುಡ್ ಇಯರ್. ಅಂದ್ರೆ ಒಳ್ಳೆ ಸಿನಿಮಾದಿಂದ ಇಯರ್ನ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲೇ ಇನ್ನೊಂದು ಅನೌನ್ಸ್ ಆದ್ರೆ ಚೆನ್ನಾಗಿರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಅನೌನ್ಸ್. ಇನ್ನೊಂದು ಸಿನಿಮಾ ಅಪ್ಡೇಟ್ ಕೂಡ ನಾನು ಆದಷ್ಟು ಬೇಗ ಕೊಡ್ತೀನಿ. ಬಟ್ ತುಂಬಾನೇ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಎಂಡ್ ಈ ವರ್ಷಕ್ಕೆ, ಅಂಡ್ ಆಲ್ಸೋ ಒಳ್ಳೆ ಬಿಗಿನಿಂಗ್ ನೆಕ್ಸ್ಟ್ ಇಯರ್ಗೆ. ಐ ಆಮ್ ವೆರಿ ಫಾರ್ಚುನೇಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಮೃತ ಅಯ್ಯಂಗಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.